ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇದು ನನ್ನ ಮೊದಲನೇ ಬ್ಲಾಗು. ಸೊ ಅಂದರೆ ಈ ಚಾನಲಲ್ಲಿ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಬರ್ಡ್ಸ್ ಚಾನಲ್ ನೋಡಿರ್ತೀರಾ, ಬರ್ಡ್ಸ್ ಚಾನಲಿಂದನೂ ಬಂದಿರ್ತೀರಾ ನೋಡೋದಕ್ಕೆ. ಸೊ ಇವತ್ತಿನ ಬ್ಲಾಗಲ್ಲಿ ಆಲ್ರೆಡಿ ತಮ್ಮ ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. 1 kg ಚಿಕನ್ ಲಾಲಿಪಾಪ್ನ ಯಾವ ಥರ ಫ್ರೀಯಾಗಿ ಆರ್ಡರ್ ಮಾಡ್ಕೊಂಡು ತಿನ್ನೋದು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಇಂಟ್ರೆಸ್ಟ್ ಮತ್ತು ಇನ್ಫಾರ್ಮೇಟಿವ್ ಇರುತ್ತೆ. ಎಲ್ಲ ಒಂದು ಕಡೆ ನೀವು ಸ್ಕಿಪ್ ಮಾಡಿ ಏನಾರ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ ಇದು ಯಾವ ಥರ ನಾವು ಎನ್ಕೇಶ್ ಮಾಡ್ಕೊಳ್ಳೋದು ಫ್ರೀಗೆ 1 kg ಚಿಕನ್ ಲಾಲಿಪಾಪ್ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಯಿತು, ಜೊತೆಗೆ ನಮ್ಮ ವ್ಯೂವರ್ಸ್ ಎಲ್ಲರಿಗೂ ಕೂಡ ಈ ಆಫರು ಅಪ್ಲಿಕೇಬಲ್ ಆಗಲಿ, ಎನ್ಕೇಶ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಅಷ್ಟೇ ಹೊರತು ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಓಕೆ ಗೈಸ್, ನೋಡಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದು ಯಾವುದು ಅಂತ. ನೋಡಿ ಇಲ್ಲೇ ಇದೆ, ಫ್ರೆಶ್ ಟು ಹೋಮು. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಫ್ರೆಶ್ ಟು ಹೋಮ್ ಅಂತ ಆ್ಯಪು. ಇದ್ರ ಮೇಲೆ ಪ್ರೈಸ್ ನೋಡಿ 300 ರೂಪಾಯಿ ಇದೆ. 490 ಗ್ರಾಮ್ಸು 300 ರೂಪಾಯಿ ಇದೆ. ಸೊ ಇದ್ರೊಳಗಡೆ ಎಷ್ಟು ಪೀಸಸ್ ಇರುತ್ತೆ ಅನ್ನೋದು ಫಸ್ಟ್ ನೋಡ್ಬಿಡೋಣ, ಆಮೇಲೆ ಇದು ಪ್ರೈಸ್ ಬಗ್ಗೆ ಹೋಗೋಣ, ಮತ್ತು ಇದನ್ನು ಯಾವ ಥರ ಫ್ರೀಯಾಗಿ ತಿನ್ನೋದು ಅನ್ನೋದನ್ನ ನೋಡೋಣ. ಈಗ ಒಂದೊಂದೇ ಈ ಪಾತ್ರೆಗೆ ತೆಗೆದಾಕೋಣ. ಓಕೆ, ಎಷ್ಟು ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಪೀಸ್ ಅಂತ ನೋಡೋಣ. ಇವಾಗ ಎಷ್ಟು ಪೀಸ್ ಕೊಟ್ಟವ್ರೆ? 1 2 3 4 5 6 7 8 9 10 11 12 13 14. ಆ್ಯಕ್ಚುಲಿ ಇದರಲ್ಲಿ 14 ಪೀಸ್ ಇದೆ. ನೀವು ನೋಡಿದ್ರೆ ಪ್ಯಾಕೆಟ್ ನೋಡಿದ್ರೆ ಚಿಕ್ಕದಾಗಿದೆ, ಬಟ್ ಇದ್ರಲ್ಲಿ 14 ಪೀಸ್ ಇದೆ. ಲಾಸ್ಟ್ ಅಂದರೆ ನಿನ್ನೆ ನಾನು ಇನ್ನೊಂದು ಕವರ್ ಮಾಡಿದೆ, ಅದರಲ್ಲಿ 15 ಪೀಸ್ ಇತ್ತು. ಒಟ್ಟು 30 ಪೀಸು 1 kg ಲಾಲಿಪಾಪ್ ಇದು. ಇದನ್ನ ಯಾವ ಥರ ನಾವು ಫ್ರೀಯಾಗಿ ಆರ್ಡರ್ ಮಾಡ್ಕೊಂಡು ತಿನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ಯಾವ ಥರ ಹಂಗೆ ಒಂದು ಕಬಾಬಿ ಮಿಕ್ಸ್ ಮಾಡೋದು ಅನ್ನೋದನ್ನ ಕೂಡ ತೋರಿಸ್ಬಿಡ್ತೀನಿ ಇವತ್ತು. ಸ್ಪೂನು ಅರಿಶಿನ ಹಾಕೊಂತ ಇದ್ದೀನಿ, ಇವಾಗ ಉಪ್ಪು ಹಾಕೊಂತ ಇದ್ದೀನಿ, ಇವಾಗ ಖಾರದ ಪುಡಿ, ಈಗ ಧನಿಯಾ ಪುಡಿ, ಈಗ ಗರಂ ಮಸಾಲ ಅರ್ಧ ಸ್ಪೂನು, ಈಗ ಕಾರ್ನ್ಫ್ಲೋರು, ಕಣ್ಣಿಗೆ ಕಾಣಕ್ಕೆ ಕಲರು ಜಾಸ್ತಿ ಹಾಕೊಂಬಿಡಿ, ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಈಗ ಸ್ವಲ್ಪ ಕಬಾಬ್ ಪೌಡ್ರು, ಆಮೇಲೆ ಒಂದು ಮೊಟ್ಟೆ ಹಾಕ್ಬೇಕು. ಇವಾಗ ಒಂದು ಮೊಟ್ಟೆ. ಓಕೆ ಗೈಸ್, ಇವಾಗ ಕಲಿಸ್ತಾ ಇದ್ದೀನಿ. ಏನೇ ಮಸಾಲೆ ಹಾಕಿ ನೀಟಾಗಿ ಕಲಿಸಿದ್ರೇನೆ ಚಿಕನ್ನು ಹಿಡಿಯೋದು. ಎಫೆಕ್ಟಿವ್ ಆಗಿ ಕಲಿಸ್ಬೇಕು. ಆಮೇಲೆ ಇನ್ನೊಂದು ಏನಂತಂದರೆ ಮಸಾಲೆ ಹಿಡಿಬೇಕು, ಆ ಥರ ಕಲಿಸ್ಬೇಕು. ಅರ್ಧಂಬರ್ಧ ಕಲಿಸಿದ್ರೂ ಟೇಸ್ಟ್ ಬರಲ್ಲ. ನೀವು ಏನೇ ಹಾಕಿ ಕಲಿಸ್ಬೇಕು ನೀಟಾಗಿ. ಕಲಿಸಿದ್ರೇನೆ ಇದು ಬರೀ ಲಾಲಿಪಾಪ್ ಅಷ್ಟೇ ಅಲ್ಲ, ಕಬಾಬು ಅಷ್ಟೇ. ಈಗ ಕಲಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು 15 ನಿಮಿಷ ನೀವು ಬೇಕಾದ್ರೆ ಫ್ರಿಜ್ಜಲ್ಲಾರು ಇಡ್ಬೋದು. ಇದು ಫ್ರೆಶ್ ಟು ಹೋಮಿಂದ ತರಿಸಿರೋದ್ರಿಂದ ಇದು ಆಲ್ರೆಡಿ ಕೋಲ್ಡಲ್ಲಿ ಇದೆಯಲ್ಲ, ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಿದೆ ಇವಾಗ. ಇದನ್ನೇ ನಾನು ಫ್ರಿಜ್ಜಲ್ಲಿ ಇಡೋಕೆ ಹೋಗಲ್ಲ, ಜಸ್ಟ್ ಆಚೆ ಕಡೆನೇ ಇಡ್ತೀನಿ. ಯಾಕೆಂದರೆ ಆಲ್ರೆಡಿ ಫ್ರೋಸನ್ ಫುಡ್ ಇದು, ಅಂದರೆ ಆಲ್ರೆಡಿ ಇದು ಕೋಲ್ಡಿಂದನೇ ಬಂದಿರೋದ್ರಿಂದ. ನೀವು ನಾರ್ಮಲ್ ಮನೆಯಿಂದ ಅಂಗಡಿಯಿಂದ ತಂದು ಕೋಳಿ ಒಡಿಸಿ ಮಾಡ್ತೀರಲ್ಲ, ಸೊ ಅದನ್ನ ನೀವು ಬೇಕಾದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ಬೋದು ಒಂದು 15 ನಿಮಿಷ ಇಟ್ಬಿಟ್ಟು ಆಮೇಲೆ ಎಣ್ಣೆ ಬಿಟ್ಬಿಟ್ರೆ ಸೂಪರ್ ಟೇಸ್ಟ್ ಬಂದ್ಬಿಡುತ್ತೆ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಫಸ್ಟು ನೀವು ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟು ಫ್ರೆಶ್ ಟು ಹೋಮ್ ಅಂತ ಸರ್ಚ್ ಮಾಡಬೇಕು. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಆಗುತ್ತೆ, ಒಂದು 2 ನಿಮಿಷಲ್ಲೇ ಆಗುತ್ತೆ. ನಿಮ್ಮ ನೆಟ್ವರ್ಕ್ ಇರೋ ಜಾಗಕ್ಕೆ ಹೋದರೆ ಬೇಗನೆ ಆಗುತ್ತೆ. ನಮ್ಮದು ಆಗ್ತಾಯಿದೆ, ಆಲ್ರೆಡಿ ನೋಡ್ತಾ ಇದ್ದೀರಾ ಇಲ್ಲಿ. ಈ ಆ್ಯಪ್ ಹೆಸರು ಬಂದ್ಬಿಟ್ಟು ಫ್ರೆಶ್ ಟು ಹೋಮ್ ಅಂತ. ಬೇಕಿದ್ರೆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಓಪನ್ ಆಯಿತು. ಸೊ ಓಪನ್ ಆದಮೇಲೆ ನಾವೀಗ ಒಂದು ಅಂದರೆ ಈ ಆಫರ್ನ, ಅಂದರೆ ಈ ಫ್ರೀಯಾಗಿ ನೀವು ಚಿಕನ್ ಲಾಲಿಪಾಪ್ನ ಆರ್ಡ್ರ್ ಮಾಡಬೇಕು, ಫ್ರೀಯಾಗಿ ಅದನ್ನು ಎನ್ಕ್ಯಾಶ್ ಮಾಡಬೇಕು ಅಂತಂದರೆ ನೀವು ಫಸ್ಟ್ ಆರ್ಡ್ರ್ ಆಗಿರ್ಬೇಕು. ಇದು ನಿಮ್ಮದು ಈ ನಂಬರಲ್ಲಿ ಫಸ್ಟ್ ಆರ್ಡ್ರ್ ಆಗಿರಬೇಕು. ನಾನಿವಾಗ ಪಿನ್ ಕೋಡ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ಇದು ಏನಂತೀವಿ
ಲಾಗಿನ್ ಮಾಡಬೇಕು. ಲಾಗಿನ್ಗೆ ನೀವು ನೋಡ್ತಾ ಇರ್ಬೋದು ಫ್ರೆಶ್ ಕ್ಯಾಶು, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಸೈಡಲ್ಲಿ ಕಾಣ್ತಾ ಇರುತ್ತೆ. ಫ್ರೆಶ್ ಕ್ಯಾಶು, ಸ್ಟೋರ್ ಕ್ರೆಡಿಟು ಅದೆಲ್ಲ ಇದೆ. ಸ್ಟೋರ್ ಕ್ರೆಡಿಟ್ ಬಂದ್ಬಿಟ್ಟು ಸ್ಟೋರಲ್ಲಿ ಹೋಗಿ ತೊಗೊಂಡಾಗ ನಿಮಗೆ ಕ್ಯಾಶ್ ಬ್ಯಾಕ್ಸ್ ಏನಾದ್ರು ಇರುತ್ತಲ್ಲ ಅದು ಫ್ರೆಶ್ ಕ್ಯಾಶು. ಇವಾಗ ನಾವಿಲ್ಲಿ ಚಿಕನ್ ಲಾಲಿಪಾಪ್ ಅಂತ ಸರ್ಚ್ ಮಾಡೋಣ. ಚಿಕನ್ ಸ್ಪೆಲ್ಲಿಂಗ್ ಹಂಗೆ ಮಾಡ್ಬಿಟ್ಟಿದ್ದೀನಿ ಗೈಸ್. ಚಿಕನ್ ಲಾಲಿಪಾಪು ನೋಡಿ ಗೈಸ್, ಇಲ್ಲಿ 200 rupees ಇದೆ, 500 grams. ಈಗ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ 60 minutes ಡೆಲಿವರಿ ಅಂದರೆ ನೀವು ಚೂಸ್ ಮಾಡ್ಕೊಬೋದು. ಡೆಲಿವರಿ ನಿಮ್ಮ ಆಪ್ಷನ್ನು. ಇವತ್ತೇ ಬೇಕಾದ್ರೆ ಇವತ್ತೇ ಮಾಡ್ಕೊಬೋದು, 1 hour ಡೆಲಿವರಿ ಓಡಾಡಕ್ಕೆ ಕೊಡ್ತಾರೆ. ಇಲ್ಲಾಂದರೆ ನಾಳೆ ಬೆಳಗ್ಗೆ ಡೆಲಿವರಿ, ಅದು ಕೂಡ ನೀವು ಚೂಸ್ ಮಾಡ್ಕೊಬೋದು. ಫಸ್ಟು ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಾಸ್ಟಲ್ಲಿ ಬಂದಿದ್ದೀನಿ 480 to 500 gram ಪ್ಯಾಕ್ ಅಂತ ಒಂದು ಇದಿದೆ, ಅದನ್ನು ಆ್ಯಡ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ 1 kg ಅಂತ ಹೇಳಿದ್ರು, 2 ಆ್ಯಡ್ ಮಾಡ್ಕೊಳ್ಳೋಣ. 2 ಆ್ಯಡ್ ಮಾಡಿಕೊಂಡು ಇವಾಗ ವ್ಯೂ ಕಾರ್ಟ್ ಮೇಲೆ ಹೋದರೆ ನಮ್ಗೆ ಟೋಟಲ್ ಬಿಲ್ ಬಂದ್ಬಿಟ್ಟು ಇದಕ್ಕೆ ಟುಮಾರೋ ಮಾರ್ನಿಂಗ್ ಅಂತ ತೋರಿಸ್ತಾ ಅಂತಂದರೆ ಆಲ್ರೆಡಿ ಟೈಮ್ ಎಕ್ಸೀಡ್ ಆಗ್ಬಿಟ್ಟಿದೆ, ಸಂಜೆ ಆಗ್ಬಿಟ್ಟಿದ್ದಾರೆ, ನಾನು ಬ್ಲಾಗ್ ಶೂಟ್ ಮಾಡ್ತಾರೆ. ಸೊ ಹಂಗಾಗಿ ನೀವು ಬೇಗ ಮಾಡಿದ್ರೆ ಬೇಗನೆ ಸಿಗುತ್ತೆ. ಸೊ ಇವಾಗ ಇಲ್ಲಿ ಪ್ರೊಸೀಡ್ ಟು ಚೆಕ್ಔಟ್ ಕೊಡ್ತೀನಿ. ಆ್ಯಡ್ ಅಡ್ರೆಸ್ಸು ಯಾವುದು ಅಂತಂದರೆ ಅದೇ ಹೇಳಿದ್ನಲ್ಲ ಆವಾಗಲೇ, ಸೂಪರ್ FTH 3834 ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಅಪ್ಲೈ ಮಾಡಿದ ತಕ್ಷಣ 431 ಇರೋದು 311 ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಇನ್ನೊಂದು ಬರುತ್ತೆ. ನೆಕ್ಸ್ಟು ಕಟ್ ಮಾಡು. ಓಕೆ ಗೈಸ್, ಇವಾಗ ನೋಡ್ಬೋದು ನಾನು ಇಲ್ಲಿ ಹಾಕಿದ್ದೀನಿ 311 ಆಗಿದೆ, ಅದು ಆಫರ್ ಆಗಿ. ನೆಕ್ಸ್ಟು ಏನಂತಂದರೆ ಇದು ಡೆಲಿವರಿ ನೆಕ್ಸ್ಟ್ ಡೇ ತೋರಿಸ್ತಾ ಇದೆ. ಸೇಮ್ ಡೇ ಡೆಲಿವರಿ ಯಾವಾಗಾರ ಬೆಳಗ್ಗೆ ಹೊತ್ತು ಮಾಡಿದ್ರೆ ನಿಮಗೆ 2 day 60 minutes ಡೆಲಿವರಿ ಅಂತ ತೋರಿಸುತ್ತೆ. ಸೊ ಅದನ್ನ ನೀವು ಏನಾದ್ರು ಆ ಸ್ಲಾಟ್ನ ಬುಕ್ ಮಾಡಿದ್ರೆ ನಿಮಗೆ ಇನ್ನೊಂದು ಫ್ರೆಶ್ ಕ್ಯಾಶ್ ಅಂತ ಸಿಗುತ್ತೆ. ಫ್ರೆಶ್ ಕ್ಯಾಶ್ 200 rupees ಬೋನಸ್ ಅಂತ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, 200 rupees ಅವರು ಕೊಡ್ತಾರಲ್ಲ, ಅದರಲ್ಲಿ 62 rupees ಮೈನಸ್ ಆಗಿದೆ ನನಗೆ. ಸೊ 62 rupees ಮೈನಸ್ ಆಗಿ ಆಮೇಲೆ 120 rupees ಬೋನಸ್ 311 62 ಹೋಗಿ ಟೋಟಲ್ಲು ನಾನು 249 ಏನೋ ಪೇ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ಶಾಟು, 249 ಪೇ ಮಾಡಿದ್ದೀನಿ. ಮತ್ತೆ 249 ಪೇ ಮಾಡೋದಲ್ದಲೆ ಅದು ಡೆಲಿವರಿ ಆಗಿ 24 hours ಆದಮೇಲೆ ವಾಪಸ್ ಬರುತ್ತೆ ಕ್ಯಾಶ್ ಬ್ಯಾಕು 200 rupees. ಅದೇ ನಿಮ್ಮ ಫ್ರೆಶ್ ಕ್ಯಾಶಿಗೆ ವಾಪಸ್ ಬರುತ್ತೆ ಅಂತ ಅವ್ರು ಕೊಟ್ಟಿದ್ರು. ಬಟ್ ನನಗೆ ಅವರು ಡೆಲಿವರಿ ಮಾಡಿದ ನೆಕ್ಸ್ಟ್ ಮಿನಿಟೇನೆ 200 rupees ವಾಪಸ್ ಬಂತು. ಅಂದರೆ 249 ನಾನು ಪೇ ಮಾಡಿದ್ದೆ, 200 rupees ವಾಪಸ್ ಬಂತು. ಆಮೇಲೆ ನಂದು ಫ್ರೆಶ್ ಕ್ಯಾಶ್ ಇತ್ತಲ್ಲ ಟೋಟಲು, ಸೊ ಟೋಟಲು 200 ಪ್ಲಸ್ ಉಳಿದಿದ್ದು 138 ಇತ್ತು 62 ಅಲ್ಲಿ. ಸೊ 338 rupees ಆಯಿತು. ಅಂದರೆ ₹1 ನಾನು ವಾಪಸ್ ಕೊಡೋಂಗಿಲ್ಲ. ಆ 338 ಅಲ್ಲಿ 138 ಬಂದ್ಬಿಟ್ಟು ಅವತ್ತಿನ ದಿನನೇ ಎಕ್ಸ್ಪೈರಿ ಆಗುತ್ತೆ. ಇನ್ನು 200 rupees ಹಾಗೆ ಇರುತ್ತೆ ನಿಮಗೆ. ಅದು ತೋರಿಸುತ್ತೆ ನಿಮಗೆ ಯಾವತ್ತು ಎಕ್ಸ್ಪೈರಿ ಆಗುತ್ತೆ ಅಂತ. ನೀವು ಅವತ್ತಿನ ದಿನನೇ ಬೇಕಾದ್ರೆ ಆ 338 ಯೂಸ್ ಮಾಡಿಕೊಂಡು ಇನ್ನೊಂದು ಸರಿ ಆರ್ಡರ್ ಮಾಡ್ಕೊಬೋದು. ಅವಾಗ 2 ಸರಿ ನಿಮಗೆ ಸಿಗುತ್ತೆ ಫ್ರೀಯಾಗಿ ಚಿಕನ್ನು. ಇನ್ನು ನೆಕ್ಸ್ಟ್ ಅದೇ 338 ಕ್ಯಾಶ್ ಯೂಸ್ ಮಾಡ್ಕೊಂಡು ನಾವು ಮತ್ತೆ ಬುಕ್ ಮಾಡ್ಕೊಬೋದು. ನೀವು ಏನು ಬೇಕಾದ್ರೂ ಬುಕ್ ಮಾಡ್ಬೋದು ಚಿಕನ್ನು. ಇದು ಈ ಆ್ಯಪಲ್ಲಿ ನೀವು ಏನು ಬೇಕಾದ್ರೂ ಬುಕ್ ಮಾಡ್ಕೊಬೋದು ಅದೇ 338 rupeesಗೆ ಅವತ್ತಿನ ದಿನ ಮಾತ್ರ. ನೆಕ್ಸ್ಟ್ ಡೇ ಆದರೆ ನಿಮಗೆ ಆ 200 rupees ವಾಪಸ್ ಬಂದಿರುತ್ತೆ, ಆ 200 ಇರುತ್ತೆ, ಅದರಿಂದ ಬುಕ್ ಮಾಡ್ಕೊಬೋದು. ಸೊ ಇಲ್ಲಿಗೆ ನೀವು ಇಲ್ಲಿ ಕಂಪ್ಲೀಟಾಗಿ ನಾನು ಇದು ಹಾಕಿದ್ದೀನಿ, ನಾನು ಏನೇನು ಪೇ ಮಾಡಿದ್ದೀನಿ ಅಂತ. 249 ಪೇ ಮಾಡಿರೋದು ಎಲ್ಲೆಲ್ಲಿ ಮೈನಸ್ ಆಗಿದೆ ಅದೆಲ್ಲ ಫುಲ್ ಸ್ಕ್ರೀನ್ಶಾಟ್ ಇಲ್ಲಿ ಸೈಡಲ್ಲಿ ಬಂದಿರುತ್ತೆ, ಅದು ನೋಡಿ. ಆಮೇಲೆ ಫ್ರೆಶ್ ಕ್ಯಾಶ್ 200 rupees ವಾಪಸ್ ಬಂದಿರೋದು ಇದೆ. ಬಟ್ 338 ಇತ್ತು, ಅದು 1 ಡೇಲಿ ಎಕ್ಸ್ಪೈರಿ ಆಗೋಯ್ತಲ್ಲ. ಸೊ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಆ 138 ಎಕ್ಸ್ಪೈರಿ ಆಗೋಯ್ತು. ಸೊ ಆ 138 ಹೊರಟೋಗ್ಬಿಡುತ್ತೆ. 200 rupees ಮಾತ್ರ ಇದೆ. ಅದು ಯಾವತ್ತು ಎಕ್ಸ್ಪೈರಿ ಅಂತಲೂ ಡೇಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಚಿಕನ್ ಲಾಲಿಪಾಪ್ನ ಯಾವ ಥರ ಫ್ರೀಯಾಗಿ ಆರ್ಡರ್ ಮಾಡ್ಕೊಳೋದು ಅಂತ, ಜೊತೆಗೆ ಯಾವ ಥರ ಮಾಡಿದ್ದೀನಿ ಅನ್ನೋದು ಕೂಡ ರೆಸಿಪಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಾಗಿರುತ್ತೆ. ಆ ಫ್ರೆಶ್ ಕ್ಯಾಶ್ ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೆ ನೀವು ಆರ್ಡರ್ ಮಾಡ್ಕೊಬೋದು. ಅಂದರೆ 2 ಸರಿ ಇನ್ನೊಂದು ಸರಿ ನೀವು ಚಿಕನ್ನ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಆರಾಮಾಗಿ ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಆ ಆ್ಯಪ್ನ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಮತ್ತೆ ಮುಂದಿನ ಒಂದು ಯುನೀಕ್ ವ್ಲಾಗ್ ಅನ್ಸೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.